ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕೊನೆಗೂ 5 ವರ್ಷದ ನಂತರ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ KSRP ಪೊಲೀಸ್ ಕಾನ್ಸ್ಟೇಬಲನ್ನು ವಾಪಸ್ ನೋಟಿಫಿಕೇಷನನ್ನು ಕರೆದಾರ. ಹೋದ ಸಲ 2020ರಲ್ಲಿ ಕರೆದಿದ್ದ ನೋಟಿಫಿಕೇಷನ್, ಅದಾದಮೇಲೆ KSRPದು ನೋಟಿಫಿಕೇಷನ್ ಆಗಿರಲಿಲ್ಲ. 2020ರ ನಂತರ 5 ವರ್ಷದ ನಂತರ ಮತ್ತೆ ನೋಟಿಫಿಕೇಷನನ್ನು ಕರೆದಾರು. ಅದರಲ್ಲಿ ಟೋಟಲ್ ಕಲ್ಯಾಣ ಕರ್ನಾಟಕಕ್ಕೆ 455 ಇದ್ರೆ, ನಾನ್ ಕಲ್ಯಾಣ ಕರ್ನಾಟಕಕ್ಕೆ 1500 ಪೋಸ್ಟ್, ಇನ್ನು IRB ಇಂಡಿಯನ್ ರಿಸರ್ವ್ ಬಟಾಲಿಯನ್ಗೆ 220 ಪೋಸ್ಟ್ಗಳನ್ನು ಕರೆದಾರ. ಈ ಸಲಿನೂ ಕೂಡ ಪೋಸ್ಟ್ ಜಾಸ್ತಿ ಅದಾವು. ಕಾಂಪಿಟೇಷನ್ ನೋಡ್ರೆ ಪೋಸ್ಟ್ ಇವೇನು ಅಲ್ಲವೇ ಅಲ್ಲ. ಆದ್ರೆ ಇರಲಿ, ಎಷ್ಟು ದಿನ ಆದಮೇಲೆ ಕರೆದಾರ. ಪೊಲೀಸ್ ನೋಟಿಫಿಕೇಷನ್ ಆಗಿರಲಿಲ್ಲ 2-3 ವರ್ಷದಿಂದ. ಸೊ ಈ ಪ್ರತಿ ಒಳಗೆ ಏನು ಹೇಳ್ಯಾರ ಅಂತಂದ್ರೆ, KSRP ಪುರುಷ ಮಹಿಳೆ ಸ್ಥಳೀಯೇತರರಿಂದ ಮತ್ತು ಸ್ಥಳೀಯರಿಂದ 1500 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ತಮ್ಮ ಕಚೇರಿಯಿಂದ ಕಳುಹಿಸಲಾದ ನೇರ ಮತ್ತು ಸಮತಳ ವರ್ಗೀಕರಣ ವಿವರವನ್ನು ಪಕ್ಕಕ್ಕಿರಿಸಿದೆ. ಅಂತಂದ್ರೆ ಇಲ್ಲಿ ಏನಾಗೈತೆ ಅಂತಂದ್ರೆ, ಅವರು ಈಗ ಒಂದು ಲಿಸ್ಟ್ ಮಾಡಿ ಕಳಿಸ್ಯಾರ, ನಮ್ಮಲ್ಲಿ ಇಷ್ಟಿಷ್ಟು ಪೋಸ್ಟ್ ಖಾಲಿ ಅದಾವ ಅಂಥೇಳಿ ಬಟಾಲಿಯನ್ಗಳು. ಅವರು ಅದನ್ನು ಏನು ಮಾಡ್ಯಾರ, ಈಗ ವಾಪಸ್ ಪೋಸ್ಟ್ ಮಾಡಿ ಇನ್ನೊಮ್ಮೆ ವರ್ಗೀಕರಣ, ನಿಮ್ಮಲ್ಲಿ ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ವರ್ಗೀಕರಣ ಮಾಡಿ ಇನ್ನೊಮ್ಮೆ ಕಳಿಸ್ರಿ ಅಂಥೇಳಿ ಇದನ್ನು ಕಳಿಸ್ಯಾರ. ಈ ಇಮೇಲ್ ಒಳಗೆ ಅದೇ ಐತಿ. ಜ್ಞಾಪನದಲ್ಲಿ ಲಗತ್ತಿಸಲಾದ ಘಟಕವಾರು KSRP ಸ್ಪೆಷಲ್ RPC ಸ್ಥಳೀಯೇತರ 1500 ಹುದ್ದೆ ರಲ್ಲಿ 465 ಸ್ಥಳೀಯರೊಂದಾಯಿತು. ಅವು ಸ್ಥಳೀಯೇತರರಿಂದ IRB 220 ರಲ್ಲಿ ವಿಂಗಡಿಸಿರುವಂತೆ ಉಲ್ಲೇಖ 1-2 ಸರ್ಕಾರದ ಆದೇಶದ ಅನ್ವಯ ರೋಸ್ಟರ್ 1ರಿಂದ ಪ್ರಾರಂಭಿಸಿ ಕ್ರೀಡಾಪಟುಗಳಿಗೆ ಎಷ್ಟು ಶೇಕಡಾ 2%, ಕ್ರೀಡಾಪಟುಗಳಿಗೆ 2% ಮೀಸಲಿರುವ ಹುದ್ದೆಗಳನ್ನು ಹೊರತುಪಡಿಸಿ, ಅವೇನು ಕ್ರೀಡಾಪಟುಗಳಿಗೆ ಏನು ಹುದ್ದೆಗಳನ್ನ ಅದಾವಲ್ಲ ಅವನ್ನ ಹೊರತುಪಡಿಸಿ ನಮೂನೆ ವಿವರದ ಸಾಮಾನ್ಯ ಕಾಲಮ್ನಲ್ಲಿ ಗುರುತಿಸಲಾದ ಹುದ್ದೆಗಳಿಗೆ ನೇರ ಮತ್ತು ಸಮತಳ ವರ್ಗೀಕರಣವನ್ನು ನಮೂನೆ ವಿವರದಲ್ಲಿ ಮರು ಟಪಾಲ್ನಲ್ಲಿ ಆದ್ಯತೆ ಮೇರೆಗೆ, ಅಂದರೆ ನಿಮ್ಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಬೇಕಲ್ಲ ಆ ಆದ್ಯತೆ ಮೇರೆಗೆ ಈ ಕಚೇರಿಗೆ ತಲುಪಿಸಲು ಹಾಗೂ ಈ ಕಚೇರಿಯ ಇಮೇಲ್ ಸಂದೇಶ ವಿಳಾಸ ಇದಕ್ಕೆ ಕೂಡಲೇ ಸಂದೇಶದ ಮುಖೇನ ಕಳುಹಿಸಲು ಸೂಚಿಸಿದೆ. ಅಂದ್ರೆ ನಿಮ್ಮಲ್ಲಿ ಪೋಸ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕಲ್ಲ ಅದನ್ನು ರೀಶೆಡ್ಯೂಲ್ಡ್ ಮಾಡಿ ನಮಗೆ ಕಳಿಸ್ರಿ ಅಂತ ಹೇಳಿದೊಂದು ಇದನ್ನೈತಿ. ಸೊ ಇಷ್ಟೆಲ್ಲ ಐತಿ. ಇಲ್ಲಿ ಟೋಟಲು 1426 ಪುರುಷರಿಗೆ 1426 ಪೋಸ್ಟ್ ಅದಾವು. ಅದೇ ಥರ ಮಹಿಳೆಯರಿಗೆ ಒಟ್ಟು 74 ಪೋಸ್ಟು, ಎರಡು ಕೂಡಿ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 1500 ಪೋಸ್ಟ್ ಅದಾವ. ಎಲ್ಲರೂ ಚೆನ್ನಾಗಿ ಓದ್ರಿ. ಈಗಾಗಲೇ ಹುಡುಗರು ವಿಜಯಪುರ ಆಯಿತು, ಧಾರವಾಡ ಆಯಿತು, ಎಲ್ಲ ಕಡೆ ಕೋಚಿಂಗ್ ಅದಾರ, ಓದ್ಲಕ್ಕೆ ಹೊತ್ತಿದ್ದಾರೆ. ಯಾರು ನಿಮ್ಮ ಸ್ಟಡಿನ ಕಂಪ್ಲೀಟ್ ಅಂದರೆ ಅರ್ಧದಲ್ಲಿ ನಿಲ್ಲಿಸದೆ ಇನ್ನೂ ನೀವು ಓದ್ತಾನೇ ಇದ್ದಾರಲ್ಲ ಅವರಿಗಿದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತಿನ್ನೂ ಯಾರು ಸ್ಟಾರ್ಟ್ ಮಾಡಲಿಲ್ಲ, ಇನ್ನು ಸ್ಟಾರ್ಟ್ ಮಾಡಿರಿ. ಇದಾಯಿತು. ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಟೋಟಲ್ 445 ಪೋಸ್ಟ್ ಅದಾವ ಟೋಟಲ್ ಪುರುಷ ಮತ್ತು ಮಹಿಳೆಯರದು ಸೇರಿಸಿ. ಆಮೇಲೆ ಇನ್ನು ಮುನಿರಾಬಾದು ಇಂಡಿಯನ್ ರಿಸರ್ವ್ ಬಟಾಲಿಯನ್ ಬರ್ತದಲ್ಲ, ಮುನಿರಾಬಾದ್ನಲ್ಲಿ 220, ಅದರಲ್ಲಿ ಸಾಮಾನ್ಯ 216, ಆಮೇಲೆ ಕ್ರೀಡಾಪಟುಗಳಿಗೆ 4 ಅದಾವ. ಸೊ ಈ ಥರ ಒಂದು ಮೇಲನ್ನು KSP ತನ್ನ ವೆಬ್ಸೈಟ್ನಲ್ಲಿ ಹೇಳಿದೆ. ಸೊ ಎಲ್ಲರೂ ಚೆನ್ನಾಗಿ ಓದಿ. ತುಂಬ ದಿನಗಳ ನಂತರ ಒಳ್ಳೆಯದಾಗಲಿ ಎಲ್ಲರಿಗೂ. ಇನ್ನು ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಸ್ಟಾರ್ಟ್ ಆಕೈತೆ ಅಂತಂದ್ರೆ ಇನ್ನೊಂದು 2 ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೋದು. ಯಾಕಂದರೆ ಇವರು ಎಲ್ಲ ಇದನ್ನು ಮಾಡಿಬಿಟ್ಟು ವಾಪಸ್ ರೀಶೆಡ್ಯೂಲ್ ಮಾಡಿ ಇವ್ರು ಕಳಿಸ್ಬೇಕು, ವರ್ಗೀಕರಣ ಮಾಡಿ. ಅದಾದಮೇಲೆ ಇನ್ನೊಂದು ಅಷ್ಟೇ ಒಂದು 50ರಿಂದ 60 ದಿನದಲ್ಲಿ 50 to 60 ಡೇಸ್ನಲ್ಲಿ ಏನಪ್ಪ ಅಂತಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗ್ತೈತಿ. ಸ್ಟಾರ್ಟ್ ಆದ 3 ತಿಂಗಳದಾಗ ಎಕ್ಸಾಮಿನ ಸ್ಟಾರ್ಟ್ ಆಗ್ತೈತಿ. ಸೊ ಎಲ್ಲರೂ ಚೆನ್ನಾಗಿ ಓದ್ರಿ. ನಮಸ್ಕಾರ.